ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೇಘಾಸ್ ಕಿಚನ್ ಟಿಪ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಮ್ಮ ದೇಶ ಭಾರತ ದೇಶ ಸಸ್ಯಗಳ ಭಂಡಾರ. ಬೀದಿ ಬೀದಿಗಳಲ್ಲಿ ಔಷಧಿಯುಳ್ಳ ಸಸ್ಯ ಆಗಿರ್ಬೋದು, ಗಿಡಗಳಾಗಿರ್ಬೋದು, ಯಥೇಚ್ಛವಾಗಿ ಬೆಳೆಯುವಂಥ ಪುಣ್ಯ ದೇಶ ನಮ್ಮದು. ಈಗಾಗಲೇ ಈ ಚಾನಲಲ್ಲಿ ಸುಮಾರು ಸಸ್ಯಗಳ ಗಿಡಗಳ ಮಾಹಿತಿ ಹಾಗೂ ಅದರ ಉಪಯೋಗಗಳನ್ನ ನಾನು ವಿಸ್ತಾರವಾಗಿ ಹಳೆ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರಂತೆಯೇ ಇವತ್ತು ಕೂಡ ನಾನು ಒಂದು ಒಳ್ಳೆ ಮಾಹಿತಿ ಹಾಗೂ ಈ ಗಿಡದ ಉಪಯೋಗದಿಂದ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಗಿಡವು ಉಷ್ಣ ಪ್ರದೇಶದಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತೆ. ಆದರೆ ನಮ್ಮ ಸುತ್ತಮುತ್ತಲಿನ ಜಾಗದಲ್ಲೂ ನಾವು ಇದನ್ನು ನೋಡಿರ್ತೀವಿ, ಆದರೆ ಗಮನ ಹರಿಸಿರಲ್ಲ. ಇದಕ್ಕೆ ಇಂಗ್ಲೀಷಲ್ಲಿ ಮಿಲ್ಕ್ ಹೆಡ್ಜ್ ಅಂತಾರೆ. ಕನ್ನಡದಲ್ಲಿ ಇದಕ್ಕೆ ಕೆಂಪು ನೆನೆ ಅಕ್ಕಿ ಗಿಡ ಅಂತ ಕರೀತಾರೆ, ಮತ್ತು ಅಚ್ಚೆ ಗಿಡ ಅಂತಲೂ ಕರೀತಾರೆ. ನಿಮಗೆ ಇದಕ್ಕೆ ಬೇರೆ ಏನಾದರೂ ಹೆಸರು ಗೊತ್ತಿದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇದರ ಎಲೆಗಳು ನೋಡೋದಕ್ಕೆ ಸ್ವಲ್ಪ ಕೆಂಪು ಶೇಡ್ ಇದ್ದು ಹಸಿರು ಬಣ್ಣವಾಗಿರುತ್ತೆ. ಹಾಗೆ ಗೊಂಚಲಿನ ಥರ ಇರೋ ಇಲ್ಲಿ ಬೀಜಗಳು ಅಲ್ಲಲ್ಲೇ ಚುಕ್ಕಿ ಥರ ಕೂಡ ಕಾಣುತ್ತೆ. ಇದು ಬೇರೆ ಹುಲ್ಲಾಗಿರ್ಬೋದು, ಹಾಗೆ ಬೇರೆ ಗಿಡಗಳ ಜೊತೆಗೆ ದಾರಿ ಬದಿಯಲ್ಲೇ ಇದು ಬೆಳೆಯುತ್ತೆ. ಆದರೆ ಇದರ ಆಯುರ್ವೇದ ಮೌಲ್ಯವಂತೂ ಅತಿ ಹೆಚ್ಚು. ಇದರಿಂದ ಅನೇಕ ಉಪಯೋಗಗಳಿವೆ. ಇದರ ಎಲೆ ಆಗಿರ್ಬೋದು, ಗಿಡ ಆಗಿರ್ಬೋದು, ಬೀಜಗಳಾಗಿರ್ಬೋದು, ಬೇರಾಗಿರ್ಬೋದು, ಎಲ್ಲದರಿಂದನೂ ಅತಿ ಹೆಚ್ಚು ಉಪಯೋಗಗಳಿವೆ. ಅದರಲ್ಲಿ ಕೆಲವು ಉಪಯೋಗಗಳಂದರೆ, ಈ ಗಿಡವು ನಿಶಕ್ತಿಯನ್ನು ದೂರ ಮಾಡುತ್ತೆ. ಹಾಗೆಯೇ ಅದರ ಹಾಲಿನಿಂದ ಕಾಲು ಹೊಡೆತ ಕಡಿಮೆ ಆಗುತ್ತೆ. ಕೋಲ್ಡು, ಜ್ವರ, ಕೆಮ್ಮು ಈ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರ ಜೊತೆಗೆ ಇವತ್ತು ಇದರ ಅತ್ಯಂತ ಉಪಯೋಗ ತಿಳ್ಕೊತಿರೋದು ಅಂದರೆ ಮಕ್ಕಳ ಜಂತುಹುಳು, ಅಂದರೆ ಮಕ್ಕಳಿಗೆ ಜಂತುಹುಳು ಸಮಸ್ಯೆ ಇರುತ್ತಾ, ಅದನ್ನು ನಿವಾರಣೆ ಮಾಡೋದ್ರಲ್ಲಿ ಇದು ಸಹಾಯ ಮಾಡುತ್ತೆ. ನೋಡಿ, ಇದನ್ನು ಈ ಥರ ಮುರಿದ್ರೆ ಈ ಥರ ಹಾಲು ಕೂಡ ಅದರಲ್ಲಿ ಬರುತ್ತೆ. ಅಷ್ಟು ಹೆಚ್ಚಾಗಿ ಏನು ಹಾಲು ಬರಲ್ಲ, ಆದರೆ ಒಂದು ಚೂರು ಇದರಲ್ಲಿ ಹಾಲಿನ ಅಂಶ ಬರೋದ್ರಿಂದ ಇದಕ್ಕೆ ಮಿಲ್ಕ್ ಹೆಡ್ಜ್ ಅಂತ ಕರೀತಾರೆ. ನಾನು ಮೊದಲೇ ಹೇಳ್ದಂಗೆ ಇದರದ್ದು ಎಲ್ಲ ಪಾರ್ಟ್ಸಲ್ಲೂ ಔಷಧೀಯ ಗುಣಗಳು ಇರುತ್ತೆ. ಇವತ್ತಿನ ವಿಡಿಯೋಲಿ ಮಕ್ಕಳ ಜಂತುಹುಳಕ್ಕೆ ನಾವು ಹೇಗೆ ಇದನ್ನು ಮಾಡಿಕೊಂಡು ಕುಡಿಬೋದು, ಮಕ್ಳಿಗೆ ಹೇಗೆ ಕೊಡ್ಬೋದು ಅಂತ ನೋಡೋಣ. ಫಸ್ಟು ಈಗ ನಾನು ಎಲ್ಲದನ್ನು ಇಲ್ಲಿ ಬಿಡಿಸ್ಕೊತಾ ಇದ್ದೀನಿ. ಸಪ್ರೇಟ್ ಮಾಡ್ಕೊಳ್ಳೋಣ. ನಾವು ಇದನ್ನು ನೋಡಿದ್ರೂ ನಾವು ಅಥವಾ ವಾಕಿಂಗ್ ಮಾಡಬೇಕಾರಾಗಿರ್ಬೋದು, ಇಲ್ಲ ಓಡಾಡ್ಬೇಕಾದ್ರೆ ನೋಡಿದ್ರೂ ನಾವು ಅದರ ಮಾಹಿತಿ ನಮಗೆ ಇರಲ್ಲ. ಹಾಗಾಗಿ ನಾನು ಈ ಚಾನಲಲ್ಲಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಫ್ರೆಂಡ್ಸ್, ಒಳ್ಳೆ ಮಾಹಿತಿನ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಳ್ಳೆ ಮಾಹಿತಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡೋದಕ್ಕೆ ಅಲ್ಲೇ ಪಕ್ಕದಲ್ಲಿರೋ ಶೇರ್ ಬಟನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಇದರ ಎಲೆಗಳನ್ನ ಹಾಗೆ ಬೀಜಗಳನ್ನ ನಾನಿಲ್ಲಿ ಬಿಡಿಸ್ಕೋತಾ ಇದ್ದೀನಿ. ನಮಗೆ ಇದರದ್ದು ಎಲೆ ಹಾಗೆ ಬೀಜಗಳು ಮಾತ್ರ ಬೇಕಿರೋದು. ಈ ಥರ ಸಪ್ರೇಟ್ ಮಾಡ್ಕೊಂಡು ಆದಮೇಲೆ ನಾವು ಇದನ್ನು ಕುದಿಯೋಕ್ಕೆ ಇಡಬೇಕು. ನಿಮಗೆ ಮಕ್ಕಳಿಗೆ ನಾವು ಜಸ್ಟ್ 2 ಸ್ಪೂನ್ ಅಷ್ಟೇ ಕೊಡಬೇಕಾಗಿರೋದು. ಹಾಗಾಗಿ ಒಂದು 10ರಿಂದ 15 ಎಲೆ ಇದ್ದರೂ ಸಾಕು. ಇದೆಲ್ಲ ಬಿಡಿಸ್ಕೊಂಡು ಆದ ನಂತರ ನಾನಿಲ್ಲಿ 1 ಗ್ಲಾಸ್ ನೀರು ತೊಗೋತಾ ಇದ್ದೀನಿ. 1 ಗ್ಲಾಸ್ ನೀರಿಗೆ ಈಗ ನಾನು ಬಿಡಿಸ್ಕೊಂಡಿದ್ನಲ್ಲ ಎಲೆಗಳನ್ನ ಹಾಗೆ ಅದ್ರ ಬೀಜದಲ್ಲೂ ಔಷಧಿ ಅಂಶ ಇದೆ, ಅದನ್ನು ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಯೋಕೆ ಇಟ್ಕೊಳ್ಳೋಣ. ಸಾಮಾನ್ಯವಾಗಿ ಇದೇನು ಕಹಿ ಇರಲ್ಲ, ಆದರೆ ಮಕ್ಕಳಿಗೆ ಇನ್ನೂ ಸೇರಬೇಕು ಅಂದರೆ ನೀವು ಇದಕ್ಕೆ ಒಂದೇ ಒಂದು ಪೀಸ್ ಬೆಲ್ಲ ಹಾಕ್ಕೋಬೋದು. ಈಗ ಇದೆಲ್ಲ ಚೆನ್ನಾಗಿ ಕುದ್ದ ನಂತರ ಈ ರೀತಿಯಾಗಿ ನಾವಿದನ್ನು ಸೋಸ್ಕೊಳ್ಳೋಣ. ಒಂದು ಬಟ್ಲಿಗೆ ಈ ರೀತಿಯಾಗಿ ಸೋಸ್ಕೊಂಡು ನೀವು ಮಕ್ಕಳಿಗೆ ಒಂದು 2ರಿಂದ 3 ಟೀ ಸ್ಪೂನ್ನ ನೀವು ಕುಡಿಯೋದಕ್ಕೆ ಕೊಡ್ಬೋದು. ಇನ್ನು ಮಿಕ್ಕಿದ್ದನ್ನು ನೀವು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಈ ಥರ ಸೋಸ್ಕೊಂಡಿರೋ ನೀರನ್ನ ನೀವು ತಲೆ ಕೂಡ ಹಚ್ಕೋಬೋದು. ತಲೆಗೆ ಹಚ್ಕೊಂಡ್ರೆ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಯುತ್ತೆ. ಬರೀ ಮಕ್ಕಳದ್ದು ಜಂತುಹುಳ ನಿವಾರಿಸೋದ್ರ ಜೊತೆಗೆ ನೀವು ಈ ನೀರನ್ನ ವೇಸ್ಟ್ ಮಾಡ್ದಲೇ ಕೂದಲು ಕೂಡ ಹಚ್ಕೋಬೋದು.
ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಒಳ್ಳೆ ಇನ್ಫಾರ್ಮೇಷನಿಂದ ನಿಮ್ಮನ್ನ ಸಿಗ್ತೀನಿ. ಅಲ್ಲಿ ತನಕ ನೀವು ಎಲ್ಲರೂ ಟೇಕ್ ಕೇರ್, ಹಾಗೆ ಸ್ಟೇ ಸೇಫ್.